ಇನ್ನು ಕೃಷ್ಣನಗರಿ ಉಡುಪಿ ಪರ್ಯಾಯಕ್ಕೆ ಸಜ್ಜಾಗಿದೆ. ಪುತ್ತಿಗೆಯ ಪರ್ಯಾಯ ಮುಗಿದು ಈಗ ಶಿರೂರು ಪರ್ಯಾಯಕ್ಕೆ ಬರ್ತಾ ಇದೆ. ಆದರೆ ಪುತ್ತಿಗೆಯ ಪರ್ಯಾಯದ ಮಂಗಳ ಮಹೋತ್ಸವದಲ್ಲಿ ಒಂದು ವಿವಾದಾತ್ಮಕ ಹೇಳಿಕೆ ಬಹಳ ಜೋರಾದಂತಹ ಚರ್ಚೆಗೆ ಕಾರಣವಾಗ್ತಾ ಇದೆ. ಉಡುಪಿಯ ಹಲವಾರು ಶ್ರೀಗಳಾಗಿರುವಂತಹ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರು ಪೇಜಾವರ ಮಠದ ಹಿರಿಯ ಶ್ರೀಪಾದರಾದಂತಹ ವಿಶ್ವೇಶ ತೀರ್ಥ ಶ್ರೀಪಾದರ ಮೇಲೆ ಆಡಿದಂತಹ ಮಾತು ವಿವಾದಕ್ಕೆ ಕಾರಣ ಆಗಿದೆ. ಉಡುಪಿಯ ಪರ್ಯಾಯದ ಹಿನ್ನೆಲೆಯಲ್ಲಿ ವಿವಾದದ ಹೇಳಿಕೆ, ಹಲವಾರು ಹಿರಿಯ ಶ್ರೀಪಾದರ ವಿವಾದದ ಹೇಳಿಕೆ ಇದೆ. ಹಲವಾರು ಮಠದ ಹಿರಿಯ ಶ್ರೀಪಾದರು ಶ್ರೀ ವಿಶ್ವಪ್ರಿಯ ತೀರ್ಥರು ಪುತ್ತಿಗೆ ಮಠದ ಪರ್ಯಾಯ ಮಂಗಳ ಕಾರ್ಯಕ್ರಮದಲ್ಲಿ ಈ ಹೇಳಿಕೆ ಅನ್ನುವಂಥದ್ದನ್ನು ನೀಡಿದ್ದಾರೆ. ಶ್ರೀ ವಿಶ್ವೇಶ್ವರ ತೀರ್ಥ ಶ್ರೀಪಾದರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಇದು. ಉಡುಪಿಯಲ್ಲಿ 5 ಪರ್ಯಾಯ ಮಾಡಿದವರು ಯಾರೂ ಇಲ್ಲ. ಉಡುಪಿಯಲ್ಲಿ ಯಾರೂ 5 ಪರ್ಯಾಯವನ್ನು ಮಾಡಿಲ್ಲ. ವಿಶ್ವೇಶ್ವರ ತೀರ್ಥರು 5 ಪರ್ಯಾಯ ಮಾಡಿದ್ದಾರೆ ಅಂತ ಅನ್ಕೊಂಡ್ರೆ ಅದು ಸುಳ್ಳು. ಅದು 5 ಪರ್ಯಾಯ ಅವರು ಮಾಡಿಲ್ಲ. ಶಸ್ತ್ರಚಿಕಿತ್ಸೆ ಆದ ಕಾರಣ ಕೃಷ್ಣನ ಮಹಾಪೂಜೆಯನ್ನ ಪೇಜಾವರದ ಹಿರಿಯ ಶ್ರೀಪಾದರಾದ ಪ್ರಾತಸ್ಮರಣೀಯರಾದ ವಿಶ್ವೇಶ್ವರ ತೀರ್ಥರು ಮಾಡಿಲ್ಲ. ಹಲವಾರು ಶ್ರೀಗಳ ಹೇಳಿಕೆ ಈಗ ಪೇಜಾವರ ಮಠದ ಅನೇಕ ಶಿಷ್ಯರಲ್ಲಿ ಒಂದು ಗೊಂದಲ ಉಂಟಾಗಿದೆ, ಅಸಮಾಧಾನ ಉಂಟಾಗಿದೆ. ಉಡುಪಿಯಲ್ಲಿ ಅಷ್ಟು ಮಠಗಳು, 8 ಮಠಗಳಿದೆ, 800 ವರ್ಷದ ಇತಿಹಾಸ ಇದೆ. ದ್ವೈತ ಸಿದ್ಧಾಂತದ ಸ್ಥಾಪಕರಾದಂತಹ ಶ್ರೀಮನ್ ಮಧ್ವಾಚಾರ್ಯರು ಸ್ಥಾಪನೆ ಮಾಡಿದಂತಹ 8 ಮಠಗಳಿದೆಲ್ಲ. 8 ಮಠಗಳ ಪೈಕಿ ಈಗ ಪುತ್ತಿಗೆ ಮಠ ತನ್ನ ಪರ್ಯಾಯವನ್ನು ಮುಗಿಸಿದೆ. ಶಿರೂರು ಮಠ ಪರ್ಯಾಯಕ್ಕೆ ಈಗ ಸಜ್ಜಾಗಿದೆ. ಈ ಪುತ್ತಿಗೆ ಮಠದ ಪರ್ಯಾಯ ಮುಗಿತಲ್ಲ, ಈ ಪರ್ಯಾಯದ ಮಂಗಳ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಹಲವಾರು ಮಠದ ಹಿರಿಯ ಶ್ರೀಪಾದರಾದಂತಹ ಶ್ರೀ ವಿಶ್ವಪ್ರಿಯ ತೀರ್ಥರು ಉಪನ್ಯಾಸವನ್ನು ಮಾಡ್ತಾ ಇದ್ರು. ಉಪನ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ಪುತ್ತಿಗೆ ಮಠದ ಹಿರಿಯ ಶ್ರೀಪಾದರಾದಂತಹ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಯತಿಕುಲ ಚಕ್ರವರ್ತಿ ಅನ್ನುವಂಥ ಬಿರುದನ್ನು ಕೊಟ್ಟರು. ಫೈನ್, ತೊಂದರೆ ಇಲ್ಲ, ಯತಿಕುಲ ಚಕ್ರವರ್ತಿ ಅನ್ನುವಂಥ ಬಿರುದನ್ನು ಕೊಟ್ಟರು. ಆದರೆ ಈ ಹಿಂದೆ ಪ್ರಾತಸ್ಮರಣೀಯರಾದಂತಹ ಪೇಜಾವರದ ಹಿರಿಯ ಶ್ರೀಪಾದರು ವಿಶ್ವೇಶ್ವರ ತೀರ್ಥರು ಏನಿದ್ದಾರೆ ಅವರಿಗೂ ಕೂಡ ಯತಿಕುಲ ಚಕ್ರವರ್ತಿ ಅನ್ನುವಂತಹ ಬಿರುದಿತ್ತು. ಯಾಕೆ ಅಂತಂದರೆ ಈ ಹಿಂದೆ ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದಂತಹ ಸೋದೆ ವಾದಿರಾಜ ಮಠದಲ್ಲಿ ಭಾವಿ ಸಮೀರ ವಾದಿರಾಜರು ಅಂತ ಒಬ್ಬರು ಗುರುಗಳು ಬರ್ತಾರೆ. ಅವರು 5 ಪರ್ಯಾಯವನ್ನು ಮಾಡಿದರು. ಆಫ್ಟರ್ ದ್ಯಾಟ್ 5 ಪರ್ಯಾಯವನ್ನು ಮಾಡಿದಂತಹ ಹೆಗ್ಗಳಿಕೆಗೆ, ಹಿರಿಮೆಗೆ, ಕೀರ್ತಿಗೆ ಪಾತ್ರರಾದಂಥವರು ವಿಶ್ವೇಶ್ವರ ತೀರ್ಥ ಶ್ರೀಪಾದರು. ಆದ್ದರಿಂದ ಅವ್ರನ್ನ ಯತಿಕುಲ ಚಕ್ರವರ್ತಿಗಳು ಅಂತ ಕರೆಯಲಾಯಿತು. ಈಗ ಪುತ್ತಿಗೆ ಶ್ರೀಪಾದರು ಏನು ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಪರ್ಯಾಯ ಮಾಡಿದಾರಲ್ಲ, ಅವ್ರದ್ದು 4 ಪರ್ಯಾಯ ಕಂಪ್ಲೀಟ್ ಆಯಿತು. ಈಗ ಮತ್ತೆ ಅವ್ರದ್ದು ಪರ್ಯಾಯ ಬರಬೇಕು ಅಂದರೆ ಅವರು ಇನ್ನೂ 14 ವರ್ಷ ಕಾಯಬೇಕು. 14 ಇಯರ್ಸ್, 14 ವರ್ಷ ಕಾಯಬೇಕು. ಇವರಿಗೂ ಕೂಡ ಯತಿಕುಲ ಚಕ್ರವರ್ತಿ ಅಂತ ಕರೀರಿ, ನಾವು ಬಿರುದು ಕೊಡ್ತಾ ಇದ್ದೀವಿ ಯತಿಕುಲ ಚಕ್ರವರ್ತಿಗಳು ಅಂತ. ಫೈನ್, ಅಲ್ಲಿವರೆಗೂ ಬಹಳ ಚೆನ್ನಾಗೇ ಇತ್ತು, ಕರ್ಕಳಿ, ಬೇಡ ಅಂತ ಹೇಳಲ್ಲ. ಆದರೆ ಹಿಂದಕ್ಕೊಬ್ಬರನ್ನ ಕರೆದಿದ್ವಲ್ಲ ನಾವು, ಅವರು ಯತಿಕುಲ ಚಕ್ರವರ್ತಿಗಳಲ್ಲ. ಅಂದರೆ ಪೇಜಾವರ ಶ್ರೀಗಳು, ಹಿರಿಯ ಪೇಜಾವರ ಶ್ರೀಗಳು ಯತಿಕುಲ ಚಕ್ರವರ್ತಿಗಳಲ್ಲ. ಯಾಕೆಂತಂದರೆ ಅವರು 5 ಪರ್ಯಾಯವನ್ನು ಮಾಡಿಲ್ಲ. ಅವರಿಗೆ ಆಪರೇಷನ್ ಆಗಿತ್ತು ಕಡೆಯ ದಿನಗಳಲ್ಲಿ. ಅಂತಹ ಸಮಯದಲ್ಲಿ ಮಹಾಪೂಜೆಯನ್ನು ಯಾರು ಕೃಷ್ಣನಿಗೆ ನಿರಂತರವಾದಂತಹ ಪರ್ಯಾಯದ ದಿನಗಳಲ್ಲಿ ಆ ಸರ್ವಜ್ಞ ಪೀಠದಲ್ಲಿ ಕುಳಿತಂಥ ಸಂದರ್ಭದಲ್ಲಿ ಯಾರು ಮಾಡ್ತಾರೋ ಆಗ ಪರ್ಯಾಯ ಸಂಪನ್ನ ಅಂತ ಅನಿಸ್ಕೊಳ್ಳುತ್ತೆ, ಪೂರ್ಣ ಆಗುತ್ತೆ. ಶಸ್ತ್ರಚಿಕಿತ್ಸೆ ಆಗಿದ್ದ ಕಾರಣದಿಂದ ಅವರ ಆಶ್ರಮ ಶಿಷ್ಯರಾದಂತಹ ವಿಶ್ವಪ್ರಸನ್ನ ತೀರ್ಥರು ಪೂಜೆ ಮಾಡಿದರು ವಿನಃ ಇವರು ಪೂಜೆ ಮಾಡಲಿಲ್ಲ. ಆದ್ದರಿಂದ ಇವರು 5 ಪರ್ಯಾಯವನ್ನು ಸಂಪೂರ್ಣ ಮಾಡಿಲ್ಲ. ಮತ್ತು ಅವರಿಗೆ ನೀವು ಯತಿಕುಲ ಚಕ್ರವರ್ತಿಗಳು ಅಂತ ಬಿರುದು ಕೊಟ್ಟ ಮೇಲೆ ಇವ್ರಿಗೆ ಕೊಡೋಕ್ಕಾಗಲ್ವಾ? ಇವರಿಗೂ ಕೂಡ ಯತಿಕುಲ ಚಕ್ರವರ್ತಿಗಳು ಅಂತ ಪುತ್ತಿಗೆ ಶ್ರೀಪಾದರಿಗೆ ಬಿರುದು ಕೊಟ್ಟರು. ಪುತ್ತಿಗೆ ಹಿರಿಯ ಶ್ರೀಪಾದರಿಗೆ ಬಿರುದು ಕೊಟ್ಟದ್ದು ತಪ್ಪಲ್ಲ. ಆದರೆ ಪೇಜಾವರ ಶ್ರೀಗಳಿಗೆ ಯತಿಕುಲ ಚಕ್ರವರ್ತಿಗಳು ಅನ್ನುವಂತಹ ಬಿರುದು ಕೊಟ್ಟಿದ್ದಕ್ಕೆ ಕಾರಣ 5 ವರ್ಷದ ಪರ್ಯಾಯ. ಆದರೆ ಅವರು 5 ವರ್ಷ ಪರ್ಯಾಯ ಮಾಡಿಲ್ಲ ಅಂತ ಕಡಾಖಂಡಿತವಾಗಿ ಏಕಾಏಕಿ ಹೇಳಿಬಿಟ್ರು. ಇದೆಲ್ಲ ಒಂದು ಕಡೆ ವಿವಾದದ ಹೇಳಿಕೆ ಅಂತ ಅನ್ನಿಸ್ಕೊಳ್ತಾ ಇದೆ. ಪೇಜಾವರ ಮಠದ ಅನೇಕ ಶಿಷ್ಯರಿಗೆ, ಯಾರ್ಯಾರು ವಿಶ್ವೇಶ್ವರ ತೀರ್ಥ ಶ್ರೀಪಾದಂಗಳವರ ಹತ್ರ ವಿದ್ಯಾಭ್ಯಾಸ ಮಾಡಿದರು, ಶಿಷ್ಯವೃಂದ ಏನಿತ್ತು, ಆ ಶಿಷ್ಯವೃಂದಕ್ಕೆ ತೀವ್ರವಾದಂತಹ ನಿರಾಸೆಯಾಗಿದೆ, ಬೇಜಾರಾಗಿದೆ. ಅನೇಕ ಜನ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಹಳ ದೊಡ್ಡ ಪ್ರಮಾಣದ ಚರ್ಚೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಶ್ವೇಶ್ವರ ತೀರ್ಥ ಶ್ರೀಪಾದಂಗಳವರ ಬಳಿ ಅಧ್ಯಯನ ಮಾಡಿದಂತಹ ವಿದ್ವಾಂಸರಾದಂತಹ ಡಾಕ್ಟರ್ ಬೇನಾ ವಿಜೇಂದ್ರಾಚಾರ್ಯರು ಸಂಪರ್ಕದಲ್ಲಿದ್ದಾರೆ. ಅವರಿಗೆ ಫೋನು ಕಲೆಕ್ಟ್ ಮಾಡಿ. ಬಟ್ ಬಹಳ ವಿವಾದಾತ್ಮಕ ಹೇಳಿಕೆ ಇದು.
ಯಾಕೆಂತಂದರೆ ವಿಶ್ವೇಶ್ವರ ತೀರ್ಥ ಶ್ರೀಪಾದಂಗಳವರು ಕೇವಲ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇದ್ದು ಸಾಧನೆ ಮಾಡಿದಂಥವರಲ್ಲ, ಲೌಕಿಕ ಜಗತ್ತಿನಲ್ಲಿ ಇದ್ದುಕೊಂಡು ಸಾಧನೆ ಮಾಡಿದಂಥವರು. ಅನೇಕ ಲೌಕಿಕ ವಿಚಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥವರು. ಸನಾತನ ಧರ್ಮಕ್ಕೆ, ಹಿಂದೂ ಧರ್ಮಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಂಡಂಥವರು. ಇವತ್ತು ರಾಮ ಮಂದಿರದ ವಿಚಾರಕ್ಕೆ ಅವರು ಮಾಡಿದಂತಹ ಸೇವೆ ಅಗಣ್ಯ, ಅನನ್ಯ. ಇವತ್ತು ರಾಮ ಮಂದಿರವನ್ನು ಪ್ರತಿನಿಧಿಯಾಗಿ, ಕರ್ನಾಟಕದ ಮೇಲುಗೈ ಪ್ರತಿನಿಧಿಯಾಗಿ ಪ್ರತಿಬಿಂಬಿಸಿದವರು ದಟ್ ಈಸ್ ವಿಶ್ವೇಶ್ವರ ತೀರ್ಥ ಶ್ರೀಪಾದಂಗಳವರು. ಆದ್ದರಿಂದ ಈ ಒಂದು ಹೇಳಿಕೆ ಅದು ಯಾವ ರೀತಿಯಾದಂತಹ ತಿರುಗಳು ಪಡೆದುಕೊಂಡಿದೆ ಗೊತ್ತಿಲ್ಲ. ಮಾತಾಡೋಣ. ವಿಜಯೇಂದ್ರ ಆಚಾರ್ಯ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆಚಾರ್ಯ ನಮಸ್ಕಾರ. ಹಲೋ ನಮಸ್ಕಾರ. ಕೇಳಿಸ್ತಾ ಇದೆಯಾ ಆಚಾರ್ಯ? ಕೇಳಿಸ್ತಾ ಇದೆನಾ? ಕೇಳಿಸ್ತಾ ಇದೆ, ನಂಗೆ ಕೇಳಿಸ್ತಾ ಇದೆ. ಕೇಳಿಸ್ತದೆ. ಆಚಾರ್ಯ ಏನು ಹೇಳ್ತೀರಿ ಈ ಹೇಳಿಕೆಗೆ? ಯಾಕೆಂತಂದ್ರೆ ವಿಶ್ವೇಶ್ವರ ತೀರ್ಥ ಶ್ರೀಪಾದಂಗಳವರನ್ನ ಯತಿಕುಲ ಚಕ್ರವರ್ತಿಗಳು ಅಂತ ಕರೆಯಲ್ಪಡುತ್ತೆ. ಅಂತಹ ಯತಿಕುಲ ಚಕ್ರವರ್ತಿಗಳ ಪರ್ಯಾಯ 5 ವರ್ಷ ಆಗಿಲ್ಲ ಅನ್ನುವಂತಹ ಅಭಿಮಾನ ಶ್ರೀಗಳ ಹೇಳಿಕೆ ಬಗ್ಗೆ ಏನು ಹೇಳ್ತೀರಿ? ಇದೊಂದು ದ್ವೇಷ, ಅಸೂಯೆಗಳ ಹೇಳಿಕೆ. ಅತ್ಯಂತ ಖಂಡನೀಯ. ಯಾವ ಸಮುದಾಯದವರು ಹೇಳೋದಿಲ್ಲ, ಯಾವ ಸಾಮಾನ್ಯ ಪ್ರಜೆಗಳು ಹೇಳೋದಿಲ್ಲ. ಅಂತ ಒಂದು ಅತ್ಯಂತ ಖಂಡನೀಯವಾದ ಒಂದು ಈರ್ಷೆ, ದ್ವೇಷಗಳಿಂದ ಕೂಡಿದ ಹೇಳಿಕೆಯನ್ನ ಯಾರು ನೀಡಿದ್ರು ಅಪರಾಧ ಅದು. ಆಚಾರ್ಯ, ಇನ್ನೊಂದು, ಈ ಶಿಷ್ಟಾಚಾರದಲ್ಲಿ ಯತಿಕುಲ ಚಕ್ರವರ್ತಿಗಳು ಅಂತ ಕರೆಸ್ಕೊಳ್ಳಕ್ಕೆ 5 ವರ್ಷ ಪರ್ಯಾಯ ಆಗಬೇಕಂತ ಏನಾದ್ರೂ ರೂಲ್ಸ್ ಇದೆನಾ ಅಂತ? ನೋಡಿ, ಕೃಷ್ಣ ಮಠದಲ್ಲಿ ಆ ತರದ ಯಾವುದೇ ಕಟ್ಟಳೆಗಳಿಲ್ಲ. ಬಹುತೇಕ ವಾದಿರಾಜರ ನಂತರ 5 ಪರ್ಯಾಯಗಳನ್ನ ಮಾಡಿದವರು ಯಾರು ಅಂತ ಇಲ್ಲಿ ತನಕ ದಾಖಲೆ ಆಗಿಲ್ಲ. ಅದು ದಾಖಲೆ ಆಗಿದ್ದು ವಿಶ್ವೇಶ ತೀರ್ಥರಲ್ಲಿ. ಸಾಮಾನ್ಯ 4 ಪರ್ಯಾಯಗಳಾದ್ರೆ ಯದುಕುಲ ಚಕ್ರವರ್ತಿ ಅಂತ ಒಂದು ಬಿರುದನ್ನು ಕೊಡುವ ಸಂಪ್ರದಾಯ ಇದೆ. ಕೃಷ್ಣ ಮಠದಲ್ಲೇ ಇದೆ, ಯದುಕುಲ ಚಕ್ರವರ್ತಿ ಅಂತ ಕೊಡ್ತಾರೆ. ಸರಿ. ಹಾಗೆ ಇವರಿಗೆ ಕೊಡುವುದಾಗಿದ್ರು ಯದುಕುಲ ಚಕ್ರವರ್ತಿ ಅಂತ ಕೊಡಬೇಕಾಗಿತ್ತು. ಯತಿಕುಲ ಚಕ್ರವರ್ತಿ ಅಂತ ಎಲ್ಲ ಸಮುದಾಯದವರು ವಿಚಾರ ಮಾಡಿ ಮೊದಲನೇ ಪರ್ಯಾಯದಲ್ಲಿ ತಮ್ಮ ಪ್ರತಿಯೊಬ್ಬರ ಹತ್ರನು 5 ರೂಪಾಯಿ 10 ರೂಪಾಯಿ ಸಾಲ ಮಾಡಿ 2,000 ಅನಾಥರಿಗೆ ಅನ್ನದಾನ ಮಾಡಿದ್ದಾರೆ ಮೊದಲನೇ ಪರ್ಯಾಯದಲ್ಲಿ. ಮೊದಲನೇ ಪರ್ಯಾಯದಲ್ಲೇ ಯತಿಕುಲ ಚಕ್ರವರ್ತಿ ಎನ್ನುವ ಪ್ರಶಸ್ತಿಯನ್ನ ಕೊಡಬೇಕಾಗಿತ್ತು ವಿಶ್ವೇಶ ತೀರ್ಥರಿಗೆ ಅಂತ. ಎಷ್ಟು ವರ್ಷಗಳ ಹಿಂದೆ ಆಚಾರ್ಯ ಅದು ಮೊದಲನೇ ಪರ್ಯಾಯ ಅಂದ್ರೆ? ಮೊದಲನೇ ಪರ್ಯಾಯ ಅಂದ್ರೆ ನಾನು ಹುಟ್ಟಿರಲಿಲ್ಲ. ತುಂಬಾ ನನ್ನ ಪ್ರಕಾರ 1940-42 ಈ ರೀತಿ ಇರ್ಬೇಕದು. ತುಂಬಾ ಮೊದಲನೇ ಪರ್ಯಾಯ ಶ್ರೀಪಾದಂಗಳವರ ಸಮಯದಲ್ಲೇ ಸಾವಿರಾರು ಜನಕ್ಕೆ ಅನ್ನದಾನ ಮಾಡಿದ ಮಹಾಯೋಗಿ ಸಂತ ಅವರು. ಅವರಿಗೆ ಬಾಲ್ಯ ವಯಸ್ಸಿನಲ್ಲೇ ಕೊಡಬೇಕಾದ ಈ ಪ್ರಶಸ್ತಿಯನ್ನ 5ನೇ ಪರ್ಯಾಯದ ಸಂದರ್ಭದಲ್ಲಿ ಕೃಷ್ಣದೇವರ ಪೂಜೆಯನ್ನ ಪೂರ್ಣ ಮಾಡಿದ್ದಾರೆ ಎನ್ನುವ ಭಾವನೆಯಿಂದ ಕೊಡ್ತಾ ಇದ್ದೇವೆ ಅಂತ ಸಮಗ್ರ ಸಮಾಜ ಸೇರಿಕೊಟ್ಟಿದ್ದು. ಯಾವುದೋ ಒಬ್ರು ಸ್ವಾಮಿಗಳು ಪರಸ್ಪರ ಸೇರಿಕೊಂಡು ನಿನ್ನನ್ನು ನಾನು ಹೊಗಳ್ತೇನೆ, ನನ್ನ ನೀನು ಹೊಗಳು ಅಂತ ಹೇಳ್ಕೊಂಡು ಕೊಟ್ಕೊಂಡು ಪ್ರಶಸ್ತಿ ಅಲ್ಲ ಅದು. ಆಚಾರ್ಯ, ಈಗ ಮುಂದಿನ ನಿಲುವುಗಳೇನು? ಪೇಜಾವರ ಮಠದ ಶಿಷ್ಯರ ಅಥವಾ ವಿಶ್ವೇಶ್ವರ ತೀರ್ಥ ಶ್ರೀಪಾದಂಗಳವರ ಹತ್ರ ಅಧ್ಯಯನ ಮಾಡಿದಂತಹ ಶಿಷ್ಯರ ಮುಂದಿನ ನಿಲುವೇನು ಅಂದೆ ಈ ಸ್ಟೇಟ್ಮೆಂಟ್ ಮೇಲೆ? ಈ ಸ್ಟೇಟ್ಮೆಂಟ್ ಮೇಲೆ ಎಲ್ಲಾ ಸಮಾಜ ಈಗ ಒಗ್ಗಟ್ಟಾಗಿ ಒಂದು ಸ್ವಾಮಿಗಳ ಹತ್ತಿರ ಹೋಗಿ ತಮ್ಮ ಅಭಿಪ್ರಾಯಗಳನ್ನ ಮಂಡಿಸಿದ್ದಾರೆ. ನೀವಿದಕ್ಕೆ ಸರಿಯಾದ ಒಂದು ಗುರುಗಳಿಗೆ ಆದ ಅಪಚಾರಕ್ಕೆ ವಿಶ್ವಪ್ರಸನ್ನ ತೀರ್ಥರಿಗೂ ಒಂದು ಅವಹೇಳನದ ಮಾತುಗಳನ್ನ ಆಡಿದ್ದಾರೆ. ಸಮಾಜದಲ್ಲಿ ಇದಕ್ಕೊಂದು ಸರಿಯಾದ ಉತ್ತರವನ್ನ ನೀವು ಕೊಡಬೇಕು. ಯಾಕೆಂದ್ರೆ ಒಂದು ರೀತಿಯಲ್ಲಿ ಪ್ರಧಾನವಾದ ಒಂದು ಸಮಾಜ ಸಂಘಟನೆಯ ಭಾವನೆಯಿಂದ ಕೊಂಡೊಯ್ದ ವಿಶ್ವ ಸಂತರನ್ನ ಯಾವುದೋ ಕ್ಷುಲ್ಲಕವಾದ ಮನೋಧೋರಣೆಯಿಂದ ಈ ರೀತಿಯಾಗಿ ಅಪಮಾನ ಮಾಡುವುದು ಸಾಮಾನ್ಯ ಪ್ರಜೆಯಾದವನು ಖಂಡನೆ ಮಾಡಬೇಕಾಗಿದೆ. ಹಾಗಾಗಿ ವಿಶ್ವಪ್ರಸನ್ನ ತೀರ್ಥರು ಕೂಡ ಇದನ್ನ ಮಾಡಬೇಕಾಗಿದೆ ಎನ್ನುವ ಅಭಿಪ್ರಾಯವನ್ನು ಎಲ್ಲರೂ ಹೇಳಿದ್ದಾರೆ. ಸ್ವಾಮಿಗಳು ಇದರ ಬಗ್ಗೆ ಅನೇಕ ರೀತಿ ಎಲ್ಲರ ಜೊತೆ ಸಮಾಲೋಚನೆ ಮಾಡಿ ನಾನು ಕ್ರಮ ತೆಗೆದುಕೊಳ್ತೇನೆ ಅಂತ ಈಗ ತಾನೇ ಹೇಳಿದ್ದಾರೆ ಅವರು. ನೋಡೋಣ ಆಚಾರ್ಯ, ಏನಾಗುತ್ತೆ ಇದು ಅಂತ ಕಾದು ನೋಡೋಣ. ಆಗ್ಲಿ. ಒಟ್ಟಾರೆಯಾಗಿ ಇದು ವಿದ್ವಾಂಸರ ಮಾತು. ಅನೇಕ ಜನ ಶಿಷ್ಯಂದ್ರಿಗೆ ಬೇಜಾರು ಅನ್ನುವಂಥದ್ದು ಉಂಟಾಗಿದೆ. ಯತಿಗಳಾದಂಥವರು ಯಾಕೆ ಇಷ್ಟು ದ್ವೇಷದ ಮಾತುಗಳನ್ನು ಆಡಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಪುತ್ತಿಗೆ ಸ್ವಾಮಿಗಳನ್ನು ಹೊಗಳಿದ್ರು, ಸರಿ ಒಪ್ಕೊಳ್ಳೋಣ, ಅವರಿಗೆ ಬಿರುದು ಕೊಟ್ಟರು ಒಪ್ಕೊಳ್ಳೋಣ. ಆದರೆ ಪೇಜಾವರ ಸ್ವಾಮಿಗಳು ಯಾಕೆ 5 ವರ್ಷ ಪರ್ಯಾಯವನ್ನು ಸಂಪೂರ್ಣ ಮಾಡಿಲ್ಲ ಅನ್ನುವಂಥ ಹೇಳಿಕೆಯನ್ನು ಹಲವಾರು ಹಿರಿಯ ಶ್ರೀಪಾದಗಳು ಕೊಟ್ಟರು. ಅದು ಯಾಕೆ ಆ ದ್ವೇಷದ ಮಾತುಗಳನ್ನು ಆಡಿದರು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಆ್ಯಸ್ ಇಟ್ ಈಸ್ ಪುತ್ತಿಗೆ ಶ್ರೀಗಳು ಯತಿಕುಲ ಚಕ್ರವರ್ತಿಗಳು ಅಂತ ಹೇಳಿಬಿಟ್ಟಿದ್ದಿದ್ರೆ
ಅದು ಮುಗಿದು ಹೋಗಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಅದಮಾರು ಶ್ರೀಗಳು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಕೇಳ್ಕೊಂಬರೋಣ. ಪ್ಲೀಸ್ ಆ ಬೈಟ್ ಪ್ಲೀಸ್. ತೀರ್ಥರಿಗೆ ಕೊಡುವುದಕ್ಕೆ ಅಡ್ಡಿ ಇಲ್ಲ ಅಂತ 5 ಪರ್ಯಾಯ ಮಾಡಿದವರು ನಮ್ಮ ಕಣ್ಣೆದುರಿಗೆ ಈಗಲೂ ಇಲ್ಲ, ಅಥವಾ ಇದಕ್ಕಿಂತ ಕೆಲವು ವರ್ಷದ ಹಿಂದೆಯೂ ಕೂಡ 5 ಪರ್ಯಾಯ ಮಾಡಿದವರು ಇಲ್ಲ. ಅಲ್ಲ, ಇದ್ರಲ್ಲ ಒಬ್ರು. ನಂಗೆ ಗೊತ್ತು ನಿಮ್ಮ ಪ್ರಶ್ನೆ ಏನು ಅಂತ. ಇದ್ರಲ್ಲ ಒಬ್ರು ಯಾರು? ನಿಮ್ಮ ಮಠದ ಪಕ್ಕದವರೇ. ನಮ್ಮ ಮಠದ ಪಕ್ಕದವರು ಅಂತಂದ್ರೆ ಪೇಜಾವರ ಶ್ರೀಗಳವರು 5 ಪರ್ಯಾಯ ಮಾಡಿದ್ರಲ್ಲ, ಅದರಿಂದ ಅವರಿಗೆ ಯತಿಕುಲ ಚಕ್ರವರ್ತಿ ಅಂತ ಕೊಟ್ಟದ್ದು. 5 ಪರ್ಯಾಯ ಮಾಡಿಲ್ಲ. 1 ಪರ್ಯಾಯ ಅಂದರೆ 2 ವರ್ಷ. 2 ವರ್ಷ ಅಂದರೆ 360 ಕೂಡಿಸು 360. 365 ಅಲ್ಲ ಆಧ್ಯಾತ್ಮಿಕ ಲೆಕ್ಕ, ಅದು ಆಂಗ್ಲ ಭಾಷೆಯ ಲೆಕ್ಕ. ನಮ್ಮದು ಶಾಸ್ತ್ರೀಯ ಲೆಕ್ಕ 360. 360 ಕೂಡಿಸು 360 ಎಷ್ಟು? 720. ನನಗೆ ಲೆಕ್ಕ ಬರೋಲ್ಲ. 720. 720 ಗುಣಿಸು 5. ಆವಾಗ ಎಷ್ಟು ಆಯಿತು? ಅಷ್ಟು ಮಹಾಪೂಜೆ ಮಾಡಿದ್ರೆ 5 ಪರ್ಯಾಯ ಅಂತ ಲೆಕ್ಕ. ವಿಶ್ವೇಶ ತೀರ್ಥರು ಅಷ್ಟು ಮಹಾಪೂಜೆ ಮಾಡಿಲ್ಲ. ಹೇಗೆ ಹೇಳ್ತೀರಾ? ಅವರಿಗೆ ಆ ಕೊನೆಯ ಹಂತದಲ್ಲಿ ಶಸ್ತ್ರಚಿಕಿತ್ಸೆ ಆಯಿತು. ಶಸ್ತ್ರಚಿಕಿತ್ಸೆ ಆದಾಗ ಆ ಸಮಯದಲ್ಲಿ 3-4 ದಿವಸ ಮಹಾಪೂಜೆ ಮಾಡಿದವರು ವಿಶ್ವಪ್ರಸನ್ನ ತೀರ್ಥರು.